ನಮಸ್ಕಾರ ಸ್ನೇಹಿತರೆ, ಮಾತೃಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾರೋರು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ರಿಗಿಂತ ಮೊದಲು ನೋಟಿಫಿಕೇಷನ್ ಬರುತ್ತೆ. ಆಗ ಪ್ರತಿಯೊಂದು ವಿಡಿಯೋನು ಎಲ್ರಿಗಿಂತ ಮೊದಲು ನೋಡ್ಬೋದು ಸ್ನೇಹಿತರೆ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ರೆಡ್ ಆಗಿ ಗರಿ ಗರಿಯಾಗಿ ದೋಸೆ. ಈಗ ಆಲ್ರೆಡಿ ನಾನು ಮಸಾಲೆ ದೋಸೆ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಮಸಾಲೆ ದೋಸೆ ಸ್ಟೈಲಲ್ಲಿ ಉದ್ದಿನಬೇಳೆ ಹಾಕದೇನೆ ಮಾಡುವಂತಹ ದೋಸೆನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಒಂದೇ ಹಿಟ್ಟಲ್ಲಿ ನಾವು ಒಂದು ಸಾರಿ ಹಾಕಿ ಇಟ್ಬಿಟ್ರೆ ನಾವು 3 ವೆರೈಟೀಸ್ನ ಮಾಡ್ಕೊಳ್ಬಹುದು. ಅದೇ ರೆಗ್ಯುಲರ್ ಆಗಿ ಮಾಡುವಂತಹ ದೋಸೆ, ಇಡ್ಲಿ ಮತ್ತು ಗುಂಡು ಪೊಂಗಲ ಅಂದರೆ ಪಡ್ಡು, 3 ಒಂದೇ ಹಿಟ್ಟಲ್ಲಿ ಮಾಡ್ಕೊಳ್ಬಹುದು. ಇನ್ನು ಮುಂದೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಉದ್ದಿನಬೇಳೆ ಖಾಲಿ ಆಗಿದೆಯಾ ತಲೆ ಕೆಡಿಸ್ಕೋಬೇಡಿ, ಈ ಒಂದು ರೆಸಿಪಿನ ಮಾಡಿ. ಯಾವುದೇ ರೀತಿ ನಿಮಗೆ ಟೇಸ್ಟಲ್ಲಾಗಲಿ ಅಥವಾ ಕಲರಲ್ಲಾಗಲಿ ದೋಸೆನಲ್ಲಿ ವ್ಯತ್ಯಾಸ ಬರೋದಿಲ್ಲ. ಪಡ್ಡುನಲ್ಲಿ ಮತ್ತು ಇಡ್ಲಿನಲ್ಲಿ ನಿಮಗೆ ಬಣ್ಣ ವ್ಯತ್ಯಾಸ ಬರುತ್ತೆ, ಟೇಸ್ಟಲ್ಲಿ ವ್ಯತ್ಯಾಸ ಬರೋದಿಲ್ಲ. ಯಾಕೆ ಅಂತಂದರೆ ಇದು ನಾವು ಹಾಕುವಂತಹ ಪದಾರ್ಥ ಏನಿದೆಯಲ್ಲ ಅದು ನಿಮಗೆ ಬಣ್ಣ ಬದಲಾಗತ್ತೆ ಅಷ್ಟೇ. ಆದರೆ ದೋಸೆನಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಅಲ್ವಾ, ಇಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಇಡ್ಲಿ. ಕೇಕ್ ಥರ ಬಂದಿದೆ ಇಡ್ಲಿ ಅಲ್ವಾ? ನೋಡಿ, ಒಂದೇ ಹಿಟ್ಟಲ್ಲಿ ನಾವು 3 ಪದಾರ್ಥಗಳನ್ನು ಮಾಡ್ಕೊಳ್ಬಹುದು. ಇಲ್ಲಿ ಪಡ್ಡುನ ತೋರಿಸ್ತಾ ಇದ್ದೀನಿ ನೋಡಿ. ಪಡ್ಡು ಸಹ ಒಂದೇ ಹಿಟ್ಟಲ್ಲಿ ಮಾಡಿರುವಂಥದ್ದು. ನೋಡಿ ಎಷ್ಟು ಹಗುರವಾಗಿದೆ ಅಂತ. ಒಳಗಡೆ ಹಿಂಗೆ ಮುಟ್ಟಿದ್ರೆ ಒಳಗಡೆ ಹೋಗ್ತಾ ಇದೆ ಅಂತಂದರೆ ಸಾಕು, ತುಂಬ ಅಂದರೆ ತುಂಬ ಹಗುರ ಆಗಿದೆ ಅಂತ ಅರ್ಥ. ನೋಡಿ, ಯಾವಾಗ ನಮಗೆ ಈ ಥರ ಗುಳ್ಳೆ 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 ಓಪನ್ ಆಯಿತು ತುಂಬ ಹಗುರ ಅಂತ. ಬನ್ನಿ ನೋಡೋಣ ಇದಕ್ಕೇನೇನು ಬೇಕು, ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ಪಷ್ಟು ಮೀಡಿಯಮ್ ಸೈಜ್ ಅಳತೆಯಲ್ಲಿ, ಇದು ನಮಗೆ ಅಚ್ಚೇರ್ ಅಕ್ಕಿ ಬರುತ್ತೆ, ಇದು ಅಚ್ಚೇರ್ ಅಕ್ಕಿ ಅಳತೆಯಲ್ಲಿ ತೊಗೊಂಡಿದ್ದೀನಿ. 2 ಪಾವ್ ಅಂತ ಹೇಳ್ಬೋದು. ಅದೇ ಕಪ್ಪಿನ ಅಳತೆಯಲ್ಲಿರುವಂತಹ ಚಿಕ್ಕ ಕಪ್ಪಿನಲ್ಲಿ 1/4 ಭಾಗದಷ್ಟು ನಾನು ಹಲಸಂದೆ ಕಾಳು ತೊಗೊಂಡಿದ್ದೀನಿ. ಅದು ಸಿಪ್ಪೆ ಸಮೇತ ಇರುವಂಥದ್ದು, ಅದು ರೈತರಿಂದ ನೇರವಾಗಿ ತೊಗೊಂಡಂಥದ್ದು. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯ ತುಂಬ ಜನ ದೋಸೆಗೆ ಹಾಕ್ತಾರೆ ಅಂತ ಗೊತ್ತು, ಆದರೆ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಅಕ್ಕಿಯಲ್ಲಿರ್ತಕ್ಕಂತಹ ಕೆಲವೊಂದು ಪದಾರ್ಥಗಳೇನಿರುತ್ತೆ ಅದು ನಮ್ಮ ಗ್ಲೂಕೋಸ್ನ ವೇರಿಯೇಷನ್ ಮಾಡುತ್ತೆ. ಆ ಥರ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದೋಸೆ ಬಳಸುವಾಗ ಮೆಂತ್ಯನ ಬಳಸಲೇಬೇಕು ಸ್ನೇಹಿತರೆ. ಅದಕ್ಕೋಸ್ಕರನ ನಾನು ಕೂಡ ಇಲ್ಲಿ ಮೆಂತ್ಯನ ಹಾಕ್ತಾಯಿದ್ದೀನಿ. 2 3 ಸೇರಿಸಿ, ಅಂದರೆ ಅಕ್ಕಿ, ಅಲಸಂದೆ ಮತ್ತು ಮೆಂತ್ಯ 3 ಸೇರಿಸಿ ತೊಳೆದು ಒಂದು 8 ಗಂಟೆ ನೆನೆಸಿ, ಮತ್ತು 1 ಕಪ್ಪಷ್ಟು ನಾನು ಮಂಡಾಳನ್ನು ನೆನೆಸಿ ನೀವು ರೆಡಿ ಮಾಡಿಕೊಂಡು, ಮಾಮೂಲಿ ದೋಸೆ ಹಿಟ್ಟಿನ ಅಳತೆ ಏನು ನಾವು ಮಾಡ್ತೀವಿ ಪ್ರತಿ ಬಾರಿ ಅದೇ ಥರನೇ ಕಲಿಸಿದ್ದೀನಿ. ಇದನ್ನು ತುಂಬ ನೀರಾಗಿ ಮಾಡ್ತಾರೆ ಕೆಲವೊಬ್ಬರು. ಆ ಥರ ನೀರಾಗಿ ಮಾಡ್ಕೊಳ್ಬಾರ್ದು. ಅಂದರೆ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು. ನೋಡಿ, ಎಲ್ಲನೂ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ 8 ತಾಸು ಬಿಡಬೇಕು. ನೋಡೋಣ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಲ್ವಾ? 8 ತಾಸು ಇದು ನೆನೆಯಲೇಬೇಕು. ಹೇಗಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬಹುದು. ಹೇಗಿದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾವು ಒಟ್ಟಿಗೆ ಕಲಿಸ್ಕೊಂಡ್ರೆ ಆಯಿತು ಅಂತ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗೆ ಹಗುರಾಗಿದೆ ಅಂತ ಹಿಟ್ಟು. ಹೇಗಿದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಮಚದಷ್ಟು ನಾನು ಶುಂಠಿ ರಸನ ತಗೊಳ್ತಾ ಇದ್ದೀನಿ ಇದಕ್ಕೆ. ಯಾಕೆ ಅಂತಂದರೆ ಹಲಸಂದಿ ಕಾಳು ಅಂದ ತಕ್ಷಣವೇ ಎಲ್ರಿಗೂ ಗೊತ್ತೇ ಇರುತ್ತೆ, ವಾತ ಆಗುತ್ತೆ, ಕೈ ಹಿಡಿಯುತ್ತೆ, ಕಾಲು ಹಿಡಿಯುತ್ತೆ ಅಂತ ಹೇಳೋರು ಜಾಸ್ತಿ. ಅದಕ್ಕೆ
ಆ ವಾತ ಆಗಬಾರ್ದು, ನಮಗೆ ಗ್ಯಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಚಮಚದಷ್ಟು ಶುಂಠಿ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇದು ಒಂದು ಹದಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ. ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಂದ ಮೇಲೆ ನಾವು ನೀರು ಹಾಕ್ಕೊಳ್ಬೋದು, ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ. ರುಬ್ಬಿಡುವಾಗ ಆದಷ್ಟು ಸ್ವಲ್ಪ ಗಟ್ಟಿ ಇರಬೇಕು, ಯಾಕಂದರೆ ನೀರಾದರೆ ದೋಸೆ ಚೆನ್ನಾಗಿ ಬರಲ್ಲ. ನಾವು ಬೇರೆ ಪದಾರ್ಥಗಳನ್ನ ಮಾಡ್ಕೊಳ್ಬೋದು, ಆದರೆ ದೋಸೆಗೆ ಕರೆಕ್ಟಾಗಿರಬೇಕು ಹದ, ಅಂದರೆ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದ ಪರ್ಫೆಕ್ಟ್ ಆಗಿದೆ ಈಗ ಇದು. ಈಗ ಇದಕ್ಕೆ ನಾನು ಹೇಳಿದ್ನಲ್ಲ ಶುಂಠಿ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಕೇವಲ ವಾತ ಆಗಬಾರ್ದು ಅಲಸಂದಿ ಕಾಳಿಂದ ಅನ್ನೋ ಕಾರಣಕ್ಕೆ ಮಾತ್ರ ಹಾಕ್ತಾ ಇರೋದು. ಇದನ್ನು ಹಾಕಲೇಬೇಕು ಅಂತೇನಿಲ್ಲ. ಅಲಸಂದಿ ಕಾಳು ತಿಂತೀವಿ ನಾವು ಅಂತ ಅನ್ನೋರು ಮುಂದೆ ನಿಮ್ಗೆ ಸಮಸ್ಯೆ ಆಗಬಾರ್ದು ಅಂದರೂ ಕೂಡ ನೀವು ಇದನ್ನು ಹಾಕಿ ಬಳಸಿದ್ರೆ ಒಳ್ಳೆಯದು. ಇದು ಹಾಕಿ ಬಳಸಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ, ಕೈಕಾಲು ಹಿಡಿಯೋದಾಗಲಿ ಗ್ಯಾಸ್ ಪಾಸ್ ಆಗುವಂಥದ್ದಾಗಲಿ ಇದು ಯಾವುದು ನಿಮಗೆ ಆಗೋದೇ ಇಲ್ಲ ಸ್ನೇಹಿತರೆ. ಈಗ ರೆಡಿಯಾಗಿದೆ. ನಾನು ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಒಂದು ಕಪ್ಪಿಂದ ಹಾಕ್ಕೊಳ್ತೀನಿ. ಕಪ್ಪಿಂದ ನಮಗೆ ತುಂಬ ನೀಟಾಗಿ ಬರುತ್ತೆ ದೋಸೆ. ಸೌಟಿಗಿಂತ ನಮಗೆ ಕಪ್ಪು ತುಂಬ ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ ಕಪ್ಪನ್ನೇ ನಾನು ತೊಗೊಳ್ತೀನಿ. ನೀವು ಕಪ್ಪೇ ತೊಗೊಂಡ್ರೆ ಒಳ್ಳೆಯದು, ನೀಟಾಗಿ ದುಂಡಾಗಿ ಬರುತ್ತೆ. ದೋಸೆಗೆ ಯಾವತ್ತೂ ಮುಂಚಿತವಾಗಿ ಎಣ್ಣೆನ ಹಾಕ್ಕೊಳ್ಬಾರ್ದು. ಹಾಕ್ಕೊಂಡಾಗ ಏನಾಗುತ್ತೆ, ನಮ್ಗೆ ಈ ಥರ ತೀಡಕ್ಕೆ ಬರಲ್ಲ, ದುಂಡಿಗೆ ತೀಡಕ್ಕೆ ಬರಲ್ಲ, ಅದು ಅಂಟ್ಕೊಂಡು ಎದ್ದು ಬಂದುಬಿಡುತ್ತೆ ಎಣ್ಣೆಗೆ. ಅದಕ್ಕೋಸ್ಕರ ಎಣ್ಣೆ ಹಾಕಬಾರ್ದು. ನಿಮಗೇನಾದ್ರು ತವಾ ಏನಾದ್ರು ವ್ಯತ್ಯಾಸ ಇದ್ದರೆ ಬೇಕಿದ್ರೆ ಒಂದು ಈರುಳ್ಳಿ ತೊಗೊಂಡು ನೀಟಾಗಿ ತಿಕ್ಕೊಳ್ಳಿ, ಇಲ್ಲ ನೀರು ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಮತ್ತೆ ನೀವು ಅದನ್ನು ಹಾಕ್ಕೊಳ್ಬಹುದು. ನೋಡಿ ಎಷ್ಟು ನೀಟಾಗಿ ಇಷ್ಟು ದುಂಡಕ್ಕೆ ಎಷ್ಟು ಚೆನ್ನಾಗಿ ಬಂತು ದೋಸೆ. ಪೂರ್ತಿ ನೀರಿರಬಾರ್ದು ಮತ್ತು ಪೂರ್ತಿ ಗಟ್ಟಿಯಾಗೂ ಇರಬಾರ್ದು ಸ್ನೇಹಿತರೆ. ಇದಕ್ಕೆ ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ನಾವು ಯಾವ ಎಣ್ಣೆ ಬಳಸ್ತೀವಿ ಅದನ್ನು ಹಾಕ್ಕೊಳ್ಬೇಕು. ನಿಮಗಿಲ್ಲಿ 2 ಥರನಾದ ದೋಸೆ ತೋರಿಸ್ತೀನಿ ಸ್ನೇಹಿತರೆ. ಅಂದರೆ ನಾವು ಹಾಕುವಂತಹ ಪದಾರ್ಥಗಳು ಏನು ಹಾಕಿದ್ರೆ ಹೇಗಿರುತ್ತೆ ದೋಸೆ ಅಂತ. ಈಗ ನಾನಿಲ್ಲಿ ಎಣ್ಣೆ ಹಾಕಿರುವಂತಹ ದೋಸೆ ಇದು. ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಬಿಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಷ್ಟೇ. ಸೊ ನೀವು ನಾನ್ ಸ್ಟಿಕ್ ಮಾಡಲ್ಲ ಅದಾದರೆ ಈ ಥರ ಅಂಟ್ಕೊಳ್ಳೋದಿಲ್ಲ. ಇದು ಉಕ್ಕಿನ ಅಂಚು, ಹಾಗಾಗಿ ಸ್ವಲ್ಪ ಅಂಟ್ಕೊಳ್ಳುತ್ತೆ. ನೋಡಿ, ಎಣ್ಣೆ ಹಾಕಿರುವಂತಹ ದೋಸೆ ಯಾವ ಬಣ್ಣದಲ್ಲಿ ಇದೆ ಅಂದರೆ ನಾರ್ಮಲಾಗಿದೆ. ಇಲ್ಲಿ 3 ಎಣ್ಣೆ ದೋಸೆ ಹಾಕಿ ಎಣ್ಣೆ ಹಾಕಿರುವಂತಹ ದೋಸೆನ 3ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಚಟ್ನಿ ಮತ್ತು ಸಾಂಬಾರು ಜೊತೆಗೆ. ಇದು ಹೀಗೇನೂ ತಿನ್ನಬಹುದು, ಆದರೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೊಂದು ಬಣ್ಣದಲ್ಲಿ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ನೀವು ನಾರ್ಮಲ್ ಮಸಾಲೆ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನೀಗ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು ಸ್ನೇಹಿತರೆ. ಅಂದರೆ ಉದ್ದಿನಬೇಳೆ ಹಾಕಿ ಮಾಡ್ತೀವಲ್ಲ ಅದನ್ನು ನೋಡಿ. ಆ ದೋಸೆಗೂ ಇದಕ್ಕೂ ನೋಡೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಸಹ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಸೇಮ್ ಟೇಸ್ಟಲ್ಲಿ ನಿಮಗೆ ಉದ್ದಿನಬೇಳೆ ಇಲ್ಲದೇ ನೀವು ದೋಸೆನ ಸವಿಬಹುದು ಸ್ನೇಹಿತರೆ. ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಇನ್ನೊಂದು ದೋಸೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಿಟ್ಟು ಹಾಕಿ ರೌಂಡ್ ತಿಕ್ಕಿ ರೆಡಿ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಶುದ್ಧವಾದ ಆಕಳ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಮಗೆ ಜಾಸ್ತಿನೇ ಬೀಳಬೇಕು. ಯಾಕೆ ಅಂತಂದರೆ ದೋಸೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ. ಒಂದು ರುಚಿನೂ ಕೊಡುತ್ತೆ, ಮತ್ತೊಂದು ಬಣ್ಣ ನೋಡಿ ಹೇಗಿರುತ್ತೆ. ತುಪ್ಪ ಹಾಕಿದಾಗ ಬರುವಂತಹ ಬಣ್ಣನೇ ಬೇರೆ, ಎಣ್ಣೆ ಹಾಕಿದಾಗ ಬರುವಂತಹ ಬಣ್ಣನೇ ಬೇರೆ ಸ್ನೇಹಿತರೆ. ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿಕೊಂಡಾಗ ಮಾತ್ರ ನಮಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸುತ್ತಲೂ ಒಂದೇ ರೀತಿಯಾಗಿ ನಮಗೆ ದೋಸೆ ಬಣ್ಣ ಇರುತ್ತೆ. ಜೋರಾಗಿರಬೇಕು. ನಾವು ಹಿಟ್ಟು ಹಾಕುವಾಗ ಸಣ್ಣ ಇರಬೇಕು, ದೋಸೆ ಸಂಪೂರ್ಣ ಹಾಕಿದ ನಂತರ ಜೋರಾಗೇ ಇರಬೇಕು. ನಮಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು, ಆದ್ದರಿಂದ ನಾವೊಂದು ಸ್ವಲ್ಪ ಹೊತ್ತು ಬಿಡೋದ್ರಿಂದ ನಮಗೆ ಈ ಥರ ಕಾಣುತ್ತೆ. ಮೇಲ್ಗಡೆ ಹೊತ್ತೋಯ್ತೇನೋ ಅಂತ ಅನ್ಕೋಬೇಕು, ಆದರೆ ತುಂಬ ಬೇಗನೆ ಈ ಕಾಳುಗಳು ಹಾಕಿದಾಗ ಬಣ್ಣ ಬದಲಾಗುತ್ತೆ ತುಂಬ. ಹಂಗಾಗಿ ತುಂಬ ಬೇಗನೆ ನಿಮಗೆ ಆಗೋಗ್ಬಿಡುತ್ತೆ.
ನೋಡಿ ಸ್ನೇಹಿತರೆ, ಈಗ ತುಪ್ಪ ಹಾಕಿರುವಂತಹ ದೋಸೆ ಬಣ್ಣ ನೋಡಿ ಹೇಗಿದೆ, ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ. ಹೋಟೆಲ್ ದೋಸೆಗೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ನೇಹಿತರೆ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಎಷ್ಟು ಶೈನಿಂಗ್ ಹೊಡಿತಾ ಇದೆ ನೋಡಿ, ಫುಲ್ಲು ಅಂದರೆ ಫುಲ್ಲು ರುಚಿ ಕೊಡುತ್ತೆ ನಿಮಗೆ. ತುಪ್ಪ ಹಾಕಿದ್ದು ಎಣ್ಣೆಗಿಂತ ನೀವು ಈ ಥರ ಹಾಕ್ಕೊಂಡು ಸವಿಬಹುದು ಸ್ನೇಹಿತರೆ. ಇದೇ ಹಿಟ್ಟಿಂದ ನಾವು ಮತ್ತೊಂದು ಸರ್ತಿ ನಾವು ಮಾಡಿಕೊಳ್ಳುವಾಗ, ಅಂದರೆ ಒಂದು ಸರ್ತಿ ಹಿಟ್ಟು ರೆಡಿ ಮಾಡಿಟ್ಟಾಗ ನಾನೀಗ ಆಲ್ರೆಡಿ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಇಡ್ಲಿನ ತೆಗೆದುಬಿಟ್ಟಿದ್ದೀನಿ. ಇಡ್ಲಿನ ತೆಗೆದು ಈಗ ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ. ಬಣ್ಣ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಬಣ್ಣ ಯಾಕೆ ಈ ಥರ ಇದೆ ಅಂದರೆ ಅದು ಸಿಪ್ಪೆ ಸಮೇತ ಅಲಸಂದಿ ಕಾಳು ಹಾಕಿರೋದ್ರಿಂದ ನಿಮ್ಗೆ ಈ ಥರ ಬಣ್ಣ ಇರುತ್ತೆ. ಎಷ್ಟು ಸಾಫ್ಟಾಗಿದೆ ನೋಡಿ. ಪ್ಲೇನ್ ಕೇಕ್ ನಾವು ಏನು ಮಾಡ್ತೀವಿ, ಕೇಕ್ ಅಷ್ಟೇ ಹಗುರವಾಗಿ ಬಂದಿದೆ. ಇದಕ್ಕೂ ಅಷ್ಟೇ ಏನು ಮಿಕ್ಸ್ ಮಾಡಿಲ್ಲ ನಾನು, ಸೋಡಾ ಪುಡಿ ಸಹ ನಾನು ಹಾಕಿಲ್ಲ ಸ್ನೇಹಿತರೆ. ಬೇಕಿದ್ದವ್ರು ಇನ್ನೂ ಹಗುರ ಹಾಕಬೇಕು ಅಂದರೆ ಹಾಕ್ಕೊಳ್ಬಹುದು. ಅಷ್ಟಕ್ಕೇ ನಿಮ್ಗೆ ಎಷ್ಟು ಹಗುರ ಆಗಿದೆ ಸ್ನೇಹಿತರೆ ನೋಡಿ. ಸ್ಪಂಜ್ ಥರ ಕಾಣಿಸ್ತಾ ಇದೆ ನಿಮಗೆ ನೀಟಾಗದು ಒಳಗಡೆ. ಸೊ ಇಡ್ಲಿ ಪ್ಲೇಟ್ ಎಲ್ರಿಗೂ ಗೊತ್ತಿರುತ್ತಲ್ವ ಹಾಕೋದು, ಹಾಗಾಗಿ ನಾನು ನೇರವಾಗಿ ಹಾಕಿ ತೆಗೆದುಬಿಟ್ಟೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೀವು ಬೇಕಾದರೆ ಮಸಾಲ ಏನಾದರೂ ಐಟಮ್ಸ್ ಬೇಕಿದ್ದರೂ ಕೂಡ ಆ್ಯಡ್ ಮಾಡಿಬಿಟ್ಟು ಇಡ್ಲಿ ಜೊತೆಗೆ ಹಾಕ್ಕೊಳ್ಬಹುದು. ಕೆಲವೊಬ್ಬರು ಹಸಿ ತರಕಾರಿನೂ ಇಷ್ಟಪಡ್ತಾರೆ, ಆ ಥರನೂ ಹಾಕಿ ಮಾಡ್ಕೊಳ್ಬಹುದು. ಅದೇ ಥರ ಪಡ್ಡು ಪ್ಲೇಟಿಗೆ ಹಾಕ್ಬಿಟ್ಟು ನಾನು ಗುಂಡ್ಪಂಗ್ಳ ನಾನು ಮಾಡ್ಕೊಂಡಿದ್ದೀನಿ. ನಾವೆಲ್ಲ ಗುಂಡ್ಪಂಗ್ಳ ಅಂತೀವಿ. ಗುಂಡ್ಪಂಗ್ಳ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಪಡ್ಡು ಅನ್ನೋದೇ ಜಾಸ್ತಿ. ಸೊ ಗುಂಡ್ಪಂಗ್ಳ ಪ್ಲೇಟಿಗೆ ಹಾಕ್ಬಿಟ್ಟು ತಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಹಗುರ ಅಂದರೆ ಅಷ್ಟು ಹಗುರ ಆಗಿದೆ ಸ್ನೇಹಿತರೆ. ಸೂಪರ್ ಡೂಪರ್ ದೋಸೆ, ಇಡ್ಲಿ ಮತ್ತು ಗುಂಡ್ಪಂಗ್ಳನ ನೋಡಿದ್ರಿ ಅಲ್ವಾ. ಅದು ಸಹ ಉದ್ದಿನಬೇಳೆ ಇಲ್ದೇನೆ ಹೇಗೆ ಮಾಡೋದು ಅಂತ. ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.